ಅಂದ್ರೆ ಇಲ್ಲಿ ಪಾಸಿಟಿವ್ ಇರ್ತದ, ನೆಗೆಟಿವ್ ಇರ್ತದ. ಎಲ್ಲವೂ ಪಾಸಿಟಿವ್ ಆಗಲಿ ಅನ್ನುವ ಸದುದ್ದೇಶನೇ ಈ ಹಬ್ಬಗಳಿದೆ. ಸಾಮರಸ್ಯ, ಪ್ರೀತಿ ಎಲ್ಲರೂ ಒಂದು ಮನಸ್ಸುಗಳ ಸಲುವಾಗಿ ನಮಗೆಲ್ಲ ಹಿರಿಯರು ಅನೇಕರು ಈ ಹಬ್ಬಗಳನ್ನ ನಮಗೆ ಹಾಕಿ ಕೊಟ್ಟಿದ್ದಾರೆ. ಈಗ ರಕ್ಷಾ ಬಂಧನ ಬರ್ತದೆ. ಏನು ಉದ್ದೇಶ ರಕ್ಷಾ ಬಂಧನದು? ಇಡೀ ಪ್ರಪಂಚದಾಗ ಎಲ್ಲ ರಾಷ್ಟ್ರದಾಗ ಹೆಂಗದಂದ್ರ ಆಗ ಭಾರತ ಎಷ್ಟು ವೈಶಿಷ್ಟ್ಯತೆ ಅದಂದ್ರ ತನ್ನ ಧರ್ಮಪತ್ನಿ ಬಿಟ್ರ ಉಳಿದವರಿಗೆ ಅಕ್ಕ, ತಂಗಿ, ತಾಯಿ ಅಂತಕ್ಕಂಥ ಸಂಸ್ಕೃತಿ ಪ್ರಪಂಚ ಕೊಟ್ಟಿದ್ದೆ ಇದು ನನ್ನ ಭಾರತ. ಎಲ್ಲರೂ ಈಗ ಮಕ್ಕಳ ಅದರಲ್ಲಿ ಎಳ್ಳು, ಸಕ್ಕರೆ ಇವೆಲ್ಲವೂ ಯಾಕೆ ಇರ್ತಾವ ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ ಜೀವ ತುಂಬ ಸಕ್ರಿಯಂಗಿರ್ರಿ. ಮತ್ತು ಇವತ್ತಿನ ಹಬ್ಬ ಇದು ಒಂದು ಹಿಂದಿನ ಹಿಡಿದು ಬಂದಿರತಕ್ಕಂಥದ್ದು. ಆದರೆ ಇವತ್ತೆಲ್ಲ ವಿಜ್ಞಾನ ಮುಂದುವರೆದ ನಿಜವಾದ ಈ ಹಾಲನ್ನ ಯಾರಿಗೆ ಧಾರೆ ಎರಿಬೇಕಂತಕ್ಕಂಥದ್ದು ಮಲ್ಲಮ್ಮ ಪಾಟೀಲ್ ತಾಯಿಯವರು ಹೇಳಿದ್ರು. ಇದ್ರ ಉದ್ದೇಶ ಏನು ಅಂತಂದ್ರೆ ರೋಗಿಗಳು, ಬಡವರು, ಎಲ್ಲಿ ಅವ್ರಿಗೆ ಏನೂ ಇಲ್ಲೋ ಅಂಥ ಜಾಗದಾಗ ನಾವು ಅವ್ರಿಗೆ ತೃಪ್ತಿ ಪಡಿಸ್ತೇವಂದ್ರ ದೇವ್ರ ತೃಪ್ತಿ ಪಡ್ತಾರ. ಹೀಗಾಗಿ ಇವತ್ತಿನ ದಿವಸ ಈ ಹಬ್ಬದ ನಿಮಿತ್ತನೇ ಅಪ್ಪರು ಬಹುತೇಕ ಆ ಕಡೆ ಯಾರೂ ಆ ಮಾರ್ಗನೇ ನೋಡಿಲ್ಲ ಅಂತ ಒಂದು ಏರಿಯಾದಾಗ ಅಪ್ಪರು ಅಲ್ಲಿ ಹೋಗಿ ಅಲ್ಲಿ ಅವರು ಅಪ್ಪವ್ರ ಹಿಂದೆ ಒಂದು ಸಾರಿ ಈ ಡೊಂಬೂರ ಆಟದವರಿಗೆ ಅವರೆಲ್ಲ ಬೇಡ್ಕೊಂಬರ್ರ ಅವರಿಗೆಲ್ಲ ಅಲ್ಲಿ ಇಲ್ಲಿ ಮುಸ್ರಿನೇ ತೆಕ್ಕೊಂಡು ಹೋಗ್ತಾರ. ಅವ್ರು ಅದೇ ಅವ್ರಿಗೆ ಬಿಸಿ ಬಿಸಿ ಅವ್ರಿಗೆಲ್ಲ ಕರ್ಸ್ಯಾರ. ಈ ದಸರಾ ಸಂದರ್ಭದಾಗ ಯಾವುದೋ ಸಂದರ್ಭದಾಗ ಕರ್ಸಿ ಬಿಸಿ ಬಿಸಿ ಹೋಳಿಗೆ ಮಾಡಿ ಅವ್ರಿಗೆಲ್ಲ ಊಟ ಕೊಟ್ಟಾರ. ಅಪ್ಪರು ಎದುರು ಎಲ್ಲರೂ ಹಾಕೊಂಡು ಒಬ್ರು ಹೋಗಿಲ್ಲ. ಅದು ಅಪ್ಪರು ಹೇಳಿದ್ದೆ. ಅಂದ್ರೆ ಎಲ್ಲ ಅವ್ರ ಹೊಗಣೆ ಹಾಕೋಬಹುದು, ಇಲ್ಲ ಚೀಲ ಹಾಕೋಬಹುದು, ಎಲ್ಲ ಹಾಕೊಂಡು ಹೋದ್ರು. ಇನ್ನಿಂದ ಅಪ್ಪರಿಗೆ ಯಾಕೆ ಅವ್ರು ಊಟ ಮಾಡಿಲ್ಲ? ಅವ್ರಿಗೆ ಏಟು ಬಿಸಿಲು ಕೊಟ್ಟು ಹೋಗಲ್ಲ, ಸ್ವಲ್ಪ ಒಂದಿನ 2 ದಿನ ಆಗಿರ್ಬೇಕು ಹೋಗ್ತಾರೆ. ಅಂದ್ರೆ ಹಾಗೆ ಅಪ್ಪರಿಗೆ ಗೊತ್ತಾಯ್ತು. ಅಂದ್ರೆ ಆ ಏರಿಯಾನೇ ನೋಡಿದ್ದಿಲ್ಲ. ಆ ಏರಿಯಾ ಎಲ್ಲ ಗುಡಿಸಲುಗಳು ಇದ್ದ ಜಾಗದಾಗ ಪ್ರತಿ ವರ್ಷ ಅವರಿಗೆಲ್ಲ ಹುಗ್ಗಿ, ಹಾಲು, ಅನ್ನ, ಸಾರು ಸರಿಯಾಗಿ ಹೊಟ್ಟೆ ತುಂಬ ಕೊಟ್ಟು ಬರ್ತಕ್ಕಂಥ ಹಬ್ಬ ಇದು ಬಸವ ಪಂಚಮಿ, ಇದು ನಾಗರ ಪಂಚಮಿ ಅಂತ ಹೇಳ್ತಾರ. ಇದು ಹಬ್ಬ ನಿಜವಾದ ಅಲ್ಲಿ ನಡೀತದೆ. ಯಾವ ಜಾಗ ಯಾರು ಹೋಗಲ್ಲ ಅಂತ ಮಾಡಬೇಕು. ಅಪ್ಪವ್ರು ಹೋಗಿ ಅಲ್ಲೆಲ್ಲ ಉಳಿಸ್ತಕ್ಕಂಥದ್ದು. ನಮ್ಮ ಮಲ್ಲಮ್ಮ ನಾಗನಕೇರಿ ತಾಯಿಯವರಿಗೂ ಅಪ್ಪವ್ರ ಜವಾಬ್ದಾರಿ ಕೊಟ್ಟಿದ್ದು. ಎಲ್ಲರಿಗೆಲ್ಲ ಇದು ಹಿಂಗಾದ್ರೆ ನಾವು ಹೋಗಿ ಹುಗ್ಗಿ, ಹಾಲು, ಅನ್ನ, ಸಾರು ಕೊಟ್ಟು ಒಂದಿನ ನಾವು ತೃಪ್ತಿ ಪಡಿಸ್ಬೋದು. ಇಡೀ ಆ ಜನಾಂಗ ಬದಲಾಗಬೇಕು. ಅವರೆಲ್ಲ ಶಿಕ್ಷಣದಿಂದ ವಂಚಿತರಾಗ್ಯಾರ. ಅವ್ರಿಗೆ ಎಷ್ಟೇ ಇದು ಇರಲಿ ಅವ್ರಿಗೆ ಊಟ, ವಸತಿ, ಶಿಕ್ಷಣ ಕೊಡುತ್ತೆ ಅಂತ ಹೇಳಿದಾಗ ಮಲ್ಲಮ್ಮ ನಾಗನಕೇರಿ ತಾಯಿಯವರು ಅದು ಸಾಕಷ್ಟು ಸಮಯ ಕೊಟ್ಟು ಅಲ್ಲೆಲ್ಲ ಮಕ್ಕಳಿಗೆ ಒಂದು ಬಸ್ಸಿನಾಗಿ ದಿನಾ ಕರ್ಕೊಂಡು ಬಂದು ಸ್ಕೂಲ್ದಾಗ ಓದಿಸಿ ಆ ಮಕ್ಕಳು ಮುಂದವರೆಲ್ಲ ನಾ ಪೊಲೀಸ್ ಆಯ್ತೀನಿ, ನಾ ಟೀಚರ್ ಆಯ್ತೀನಿ, ಅವ್ರಿಗೆ ನೋಡಿದ್ರೆ ಹೆದರಿಕೆ ಬರ್ತೇವೆ. ಶಾಲೆ ಬಂದ ತಕ್ಷಣ ಅವ್ರಿಗೆ ನೋಡಿ ಎಲ್ಲ ಹುಡುಗರು ಓದಿಸ್ತಿದ್ರು. ಅವ್ರಿಗೆ ಅಲ್ಲೇ ಕಟಿಂಗ್ ಮಾಡಿಸಿ, ಅಲ್ಲೇ ಜಳಕ ಮಾಡಿ, ಸ್ಕೂಲ್ ಡ್ರೆಸ್ ಹಾಕಿದ್ರು. ಅವ್ರು ಯಾರು ಗೊತ್ತೇ ಆಗಲಿಲ್ಲ. ಅಂತ ಒಂದು ಸೇವೆಯನ್ನ ಅಪ್ಪವ್ರು ಅಂಥವ್ರಿಗೆ ಯಾರಿಗೆ ಅವ್ರು ನೋಡಿಲ್ಲೋ ಅಂಥವ್ರಿಗೆ ಅನ್ನ, ಆಶ್ರಯ, ಶಿಕ್ಷಣವನ್ನು ಅಪ್ಪವ್ರು ಕೊಟ್ಟಿದ್ದಾರೆ. ಅಂಥ ಏರಿಯಾದಲ್ಲೇ ಈಗ ಹೋಗಿ ಅಲ್ಲೆಲ್ಲ ಹಾಲು ಕುಡ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇವತ್ತು ಅಕ್ಕನಾಗಲಾಂಬಿಕೆ ಜಯಂತಿ ಅಂದ್ರೆ ಬಸವಣ್ಣವರು ಇವತ್ತು ಇಷ್ಟೆಲ್ಲ ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಇಷ್ಟು ಇಡೀ ಜಗದ ಇವತ್ತು ಜಗಜ್ಯೋತಿ ಅಂತ ಅನ್ಸ್ಕೊಲಿಕ್ಕೆ ಅದ್ರ ಹಿಂದೆ ಬೆನ್ನಿನಿಂದ ಬೆಳಕು ಯಾರು ಅಂದ್ರೆ ಅಕ್ಕನೇ. ಅವ್ರ ಅಕ್ಕ ಆಗಿರ್ತಕ್ಕಂಥ ಅಕ್ಕನಾಗಲಾಂಬಿಕಾ ತಾಯಿಯವರೇ ಅದಕ್ಕೆ ಮೂಲ ಕಾರಣರು. ಅಂತ ತಾಯಿಯವರು ಇಡೀ ಪ್ರಪಂಚದ ಎಲ್ಲರಿಗೂ ಒಂದು ಮಾದರಿ ಅಕ್ಕನಾಗಲಾಂಬಿಕೆ ತಾಯಿಯವರು. ಅವ್ರಿಗೆ ಇವತ್ತು ಜಯಂತಿ ಇದೆ. ಅಂದ್ರೆ ಅಕ್ಕನಾಗಲಾಂಬಿಕೆಯವರು ಎಲ್ಲ ರಂಗದಲ್ಲಿ ಈ ವಚನ ಸಾಹಿತ್ಯ ರಕ್ಷಣೆಗಾಗಿ, ಬಸವಣ್ಣವ್ರ ಬೆಳವಣಿಗೆಗಾಗಿ ಎಲ್ಲ ರಂಗದಲ್ಲಿ ಅವ್ರ ಸೇವೆ ಅಗಾಧಿದೆ. ಅಂತ ಅಕ್ಕನವರು ಅನೇಕ ವಚನಗಳು ಅವ್ರು ನಮಗೆ ಧಾರೆ ಎರೆದಿದ್ದಾರೆ. ಅಂತ ಅಕ್ಕನಾಗಲಾಂಬಿಕೆಯವರು
ನಮಗೆ ಅವರು ಏನು ಜೀವನದಲ್ಲಿ ಅವರು ಬಾಳಿ ಬದುಕ್ಯಾರೋ ಅದನ್ನೆಲ್ಲರೂ ಆಚರಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಸಂಭ್ರಮದಲ್ಲಿ ತಾವೆಲ್ಲರೂ ಎಲ್ಲೆಲ್ಲೋ ಹೋಗ್ತಾರೆ. ಆದ್ರೆ ನೀವೇನಿದು ನಿಜವಾದ ಮಕ್ಕಳಿಗೆ ಹಾಲು ಕೊಡ್ತೀರಲ್ಲ, ಇದು ನಿಜವಾದ ದೇವ್ರ ತೃಪ್ತಿ ಪಡ್ತಕ್ಕಂಥದ್ದು. ನೀವೆಲ್ಲ ಬಂದಿದ್ರಿ, ಈ ಕಾರ್ಯಕ್ರಮಕ್ಕೆ ಒಂದು ಘನತೆ ಗೌರವ ತಂದು ಕೊಟ್ಟಿರಿ. ನಿಮಗೂ ಕೂಡ ಚಪ್ಪಾಳೆ ತಟ್ಟಿ ಎಲ್ಲ ಅಕ್ಕನ ಬಳದ್ರಿ ಚಪ್ಪಾಳೆ ಸುತ್ತಮುತ್ತ ನಿಮ್ಮ ಅಳಗ ಬಳಗ ನೆಂಟರು ಅವರಿಗೂ ಕೂಡ ನೀವು ಹೇಳಿ ಒಟ್ಟು ಯಾವ ಜಾಗದಾಗ ಎಲ್ಲ ಹಸ್ತಿದ್ ಇರ್ತದ ಅಲ್ಲಿ ಉಳಿದು ದೇವ್ರ ತೃಪ್ತಿ ಮಾರ್ಗವನ್ನ ತೋರಿಸ್ತಾ ಇದ್ರಿ. ಆ ಮಾರ್ಗವನ್ನ ಅಪ್ಪೋರ್ ಮಾರ್ಗದರ್ಶನದಲ್ಲಿ ನಡೀತಾ ಇದ್ರಿ. ನಿಮ್ಮೆಲ್ಲರಿಗೂ ವಿಶೇಷವಾಗಿ ಇವತ್ತು ಈ ಒಂದು ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ತಾಯಿ ಶ್ರೀದೇವಿ ಬಸವರಾಜ್ ಹೊಸಪೇಟೆ ಇವರು, ನಾನು ಅವ್ರ ಮನೆಗೆ ಹೋಗಿದ್ದೆ, ಅಪ್ಪು ಹೋಗಿದ್ರು. ಮೊನ್ನೆ ಪ್ರಕಾಶ್ ಕುಮಾರ್ ಸಂದೇವರ ಒಂದು ನುಡಿ ದಮನ ಕಾರ್ಯಕ್ರಮದಾಗ ಅವ್ರ ಮನೆ ಪೂಜಾ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಅವ್ರ ಅಪ್ಪ ಮನೆಗೆ ಹೋಗಿದ್ದೆ. ಬಸವ ನಿಷ್ಠೆ ಅಂತಕ್ಕಂಥದ್ದು ನೋಡ್ಬೇಕಂದ್ರೆ ಅದು ಬಸವರಾಜ್ ನಾನು ನೋಡಿ ಬಹಳ ಖುಷಿ. ಅವ್ರು ಎಂಥವರೇ ಬಂದು ಕೂಡ ಗೌರವ ಮಾಡಿ ಅವ್ರಿಗೆ ಕೊಡ್ತಕ್ಕಂಥದ್ದು ಭಾವಚಿತ್ರ ಯಾರ್ದು ಅಂದ್ರೆ ಧರ್ಮಗುರು ಬಸವಣ್ಣವ್ರ ಭಾವಚಿತ್ರ ಕೊಟ್ಟೆ ಅವ್ರಿಗೆ ಗೌರವ ಮಾಡಿ ಕಳಿಸ್ತಾರೆ. ಮತ್ತು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದು ನಾನಂದ್ರೆ ಅಡುಗೆ ಎಲ್ಲ ಭಾಳ ಚಲೋ ಮಾಡಿದ್ರಿ. ಅವರೇ ಅವ್ರು ಮದುವೆ ಮಾಡ್ಕೊಂಡಿದ್ದಾಗ ಅಡುಗೆ ಅಂದ್ರೆ ಅಳ್ತಿದ್ರು, ಅಡುಗೆನೇ ಬರ್ತಿದ್ದಿಲ್ಲ. ಅಂದ್ರೆ ಈಗ ಅಡುಗೆ ಎಷ್ಟು ಚಲೋ ಮಾಡ್ತಾರಂದ್ರೆ ಈಗೆಲ್ಲ ಮಕ್ಕಳಿಗೆ ಅವ್ರ ಮಗನ ಹುಟ್ಟಬ್ಬ ಸಲಕ್ಕೆ ಉಂಡಿ ತಗೊಂಡು ಬಂದಾರ. ಅಂದ್ರೆ ಎಲ್ಲ ಮಕ್ಕಳಿಗೆ ಅವ್ರು ಖಾಲಿ ಬರಲ್ಲ. ಯಾವಾಗಲೂ ನಮ್ಮ ಅಪ್ಪವ್ರ ಅಮೃತ ಮಹೋತ್ಸವದಾಗ ಯಾರ ಕೈದಾಗ ಬಾಟಲ್ ಇತ್ತು ಅವೆಲ್ಲ ನೀರು ಯಾರ್ದು ಅಂದ್ರೆ ಬಸವರಾಜ್ ಅವ್ರದ್ದೇ ಇತ್ತು. ಅವರು ನಾವೇನೂ ಹೇಳಿಲ್ಲ, ಅವರೇ ಅದನ್ನ ಸ್ವತಃ ಅಲ್ಲಿ ಅದೊಂದು ಇದು ಮಾಡ್ಕೊಂಡು ಅದಕ್ಕೆ ಸ್ಟಿಕರ್ ಹಚ್ಚಿ ಭಾಳ ಆ ನೀರಿನ ಪ್ಲಾಂಟ್ ನಾನು ನೋಡಿದ್ದೆ. ಅವ್ರ ಮಗಳ ಸಿಂಚನ ಹೆಸರ ಮೇಲೆ ಇದೆ. ಭಾಳ ಅಂದ್ರೆ ಭಾಳ ಇಡೀ ಸುತ್ತಮುತ್ತ 5-6 ಜಿಲ್ಲೆಗಳನ್ನು ಕಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಅವ್ರು ಹೇಳಿದ್ರು ಇದೆಲ್ಲ ಇಷ್ಟು ಪ್ರಗತಿ ಆಗ್ಲಿಕ್ಕೆ ನನ್ನ ಧರ್ಮಪತ್ನಿ ಶ್ರೀದೇವಿ ತಾಯಿಯವರೇ ಅಂತಕ್ಕಂಥ ಮಾತು ಅವ್ರು ಬಸವರಾಜಣ್ಣವ್ರು ಹೇಳಿದ್ರು. ಅವ್ರಿಂದ ಎಲ್ಲ ಇವ್ರದೇ ರೀ ಅಂತ ಇಬ್ರು ಒಬ್ಬರು ಹೇಳ್ಕೊಳ್ತಕ್ಕಂಥದ್ದು. ಅಪ್ಪರು ಯಾಕೆ ಭೀ ಹೇಳ್ತಾರೆ ಅಂದ್ರೆ ಜೀವನದಾಗ ಹೆಂಗೆ ಇರ್ಬೇಕಂದ್ರೆ ನಾ ಅಂಬದು ಬರಬಾರ್ದು. ನಾ ಅಂಬದು ಇಲ್ಲದ ಮನೆಗಳು ಬಹಳಷ್ಟವ. ಅದ್ರಾಗ ಅತಿ ಸಮೀಪದಿಂದ ನೋಡಿದ್ದು ನಮ್ಮ ಒಂದು ಬಸವರಾಜ್ ಶ್ರೀದೇವಿ ತಾಯಿಯವರು. ಅವರು ಮಗ ಶಮಿತ್ ಅವನು 8ನೇ ಕ್ಲಾಸ್ 8ನೇ ತರಗತಿಯಲ್ಲಿ ಓದ್ತಾನೆ. ಅವನು ಸ್ಕೂಲ್ನಲ್ಲಿ ಟಾಪ್ ಸೆಕ್ಷನ್ದಲ್ಲಿ ಇದ್ದಾನೆ. ಅವರ ಅಕ್ಕ ಸಿಂಚನ್ ಅವಳು ಇಲ್ಲೇ PUC ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾಳೆ. ಅವಳು ಏಮ್ಸ್ದಲ್ಲೇ ಅವಳು ಒಳ್ಳೆ ರ್ಯಾಂಕ್ ಅನ್ನ ತೆಗೆದವಳಿದ್ದಾಳೆ. ಅವಳು ಬಹಳ ಒಂದು ಬಹುಮುಖ ಪ್ರತಿಭೆ ಉಳ್ತಕ್ಕಂಥ 2 ಮಕ್ಕಳಲ್ಲಿದೆ. ಅವರಿಗೆ ಆಯುಷ್ಯ ಆರೋಗ್ಯ ತಾಯಿ ತಂದೆ ಏನೇನು ಸಂಕಲ್ಪದಲ್ಲ ಆ ಮಕ್ಕಳು ಪೂಜ್ಯರ ಆಶೀರ್ವಾದದಿಂದ ಈಡೇರಿಸಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಂಬಂಧದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಲ್ಲಿಸಿ ಇಲ್ಲಿ ಎಲ್ಲ ಅಕ್ಕನ ಬಳಗ ಅಣ್ಣನ ಬಳಗ ಹಾಲು ಕೊಡ್ತಾರೆ. ನೀವೆಲ್ಲ ಹಾಲು ಕುಡೀರಿ. ವರ್ಷಿಗೆ ಹಾಲು ಕಡ್ಡಿ ಇವು ಹಳ್ಳಾಟೆ ಸಿಗ್ತು. ಈ ಸರ್ತಿ ನಮ್ಮ ಮನುಷ್ಯ ಸಂಗಮೇಶ್ವರ ಶಮಿತನ ಹುಟ್ಟಬ್ಬ ನಿಮಿತ್ತ ಎಲ್ಲರಿಗೂ ಚಲೋ ಉಂಡಿ ಮಾಡ್ಕೊಂಡು ಬಂದಾರ. ಮಸ್ತ್ ಉಂಡಿ ತಿನ್ರಿ. ಈಗ ಈ ಹಬ್ಬವನ್ನ ಬಹಳ ಖುಷಿಯಿಂದ ಎಲ್ಲರೂ ಇದನ್ನು ಹಬ್ಬ ಆಚರಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ಇಲ್ಲಿ ಪ್ರತಿ ವರ್ಷ ನಮ್ಮ ಸಿದ್ದರಾಮೇಶ್ ಸಂಗಮೇಶ್ ವಾಲೆ ಸಂಗಮೇಶಣ್ಣ ವಾಲೆಯವರು ಇಲ್ಲೆಲ್ಲ ಬಂದಂಥವರಿಗೆ ಪ್ರತಿ ವರ್ಷ ಹಾಲಿನ ದಾಸೋಹ ಮಾಡ್ತಾರೆ. ಆ ಸಂಗಮೇಶ್ ಅಣ್ಣವರಿಗೆ ಕೂಡ ಚಪ್ಪಾಳೆ ತಟ್ಟಿ ಇಲ್ಲೆಲ್ಲ ಈ ಕಾರ್ಯಕ್ರಮ ಮುಗಿದ ಮೇಲೆ ನೇರವಾಗಿ ನಾವು ಅಲ್ಲೆಲ್ಲ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲಿ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಗಣಪತಿ ಬಾಬು ಸರು, ಮಠದಿಂದ ಬಾಬು ಸರ್ ಅವರು, ಶಾಂತಸ್ವಾಮಿ ಅಣ್ಣವರು, ಮತ್ತು ಬಸವರಾಜ್ ಮರಿಯವರು, ವಿಜಯಕುಮಾರ್ ರಾಜ್ಭವನ್ ಅವರು
ಅನೇಕರು ಗಣ್ಯ ವ್ಯಕ್ತಿಗಳಲ್ಲೆಲ್ಲ ಸೇರಿ ಅಲ್ಲೆಲ್ಲ ಅಲ್ಲಿ ಅವರಿಗೆಲ್ಲ ಪ್ರಸಾದ ಮಾಡಿಸಿ ಅವರಿಗೆಲ್ಲ ಇದ್ರ ಬಗ್ಗೆ ಹೇಳಿ ಬರ್ತಕ್ಕಂಥದ್ದು ಇರ್ತದೆ. ತಾವೆಲ್ಲರೂ ಮತ್ತೆ ಸಾಯಂಕಾಲ ಪ್ರವಚನದಲ್ಲಿ ಭಾಗಿಯಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳು. ಶರಣು ಶರಣ. ಅನಂತ ಶರಣಾರ್ಥಿಗಳನ್ನು ತಿಳಿಸಿದ ಈಗ ಗೌರವ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಆಶೀರ್ವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣಾರ್ಥಿ. ಗುರುಗಳು ಎಲ್ಲ ಮಹತ್ವವನ್ನು ಹೇಳ್ಯಾರ. ಮತ್ತು ನಾನು ಹೇಳಲಿಲ್ಲ, ಆದರೆ ಒಂದು ವಿಷಯ ಹೇಳ್ತೀನಿ. ಏನು ಅಂದರೆ, ಹಾಲು ನಾಲ್ಕು ಗೆಡೆ ಬಂದಾಗಿ ಹುಡುಗರಿಗೆ ಯಾಕೆ ಕುಡಿಸ್ತೀವಿ ಅಂದರೆ, ಅದು ನಿಜವಾದ ಹಾವಿಗೂ ಮುಟ್ಟೋದಿಲ್ಲ. ಮತ್ತು ನಿಜವಾದ ಹಾವು ಹಾಲು ಬಿಡೋದು ಅಂತ ಹೇಳ್ತಾರೆ. ಹೇಳ್ತಾರೆ ಆದರೂ ಹೆಂಗೆ ಒಂದ್ಸಲ ಒಂದು ಬೆಳೆ ತೊಟ್ಟಿ ಗಣಪತಿನ ಯಾರು ಕೊಡ್ದಲ್ಲ ಅಂತ ಎಲ್ಲ ಕಡೆ ಸುದ್ದಿ ಅಂತಿತ್ತು. ಹಂಗೆಲ್ಲ ನಡೀತು. ಏನೇ ಇರಲಿ, ಆದರೆ ಅಲ್ಲಿ ಬೆಲ್ಲದಾಗಪ್ಪನ ಹಾಲು ಹೇಳಿದ್ರೆ ಅವ್ರ ಮ್ಯಾಲಿನ ಹರಿಸು ಗುಂಡೆಯದು ಉಪ್ಪಿರಲ್ಲ. ಇಲ್ಲಿ ಕುಂತಾರಲ್ಲ ಜೀವಂತ ನಾಗಪ್ಪಗಳು. ಈ ಜೀವಂತ ನಾಗಪ್ಪಗಳಿಗೆ ಹಾಲು ಹೇಳಿದ್ರೆ ಆ ಪರಮಾತ್ಮ ಮಾತ್ರ ಖುಷಿ ಪಡೋದು ಯಾರು? ಖುಷಿ ಕೊಡ್ತಾರೆ. ಅವನಿಗೆ ಖುಷಿ ಯಾವಾಗ ಇರ್ತದೆ ಅಂದ್ರೆ, ನಾವು ಇನ್ನೊಬ್ಬರಿಗೆ ಉಳಿಸಿದ, ಇನ್ನೊಬ್ಬರಿಗೆ ತಿನ್ನಿಸದ, ಇನ್ನೊಬ್ಬರು ಕಣ್ಣಾಗಿ ನೀರು ಬರೆಸದ ಆ ದೇವರಿಗೆ ಭಾಳ ಖುಷಿ ಆಗ್ತದೆ. ಅದಕ್ಕೆ ಅಂಥ ಖುಷಿಯನ್ನ ನಾವು ದೇವರು ಖುಷಿ ಪಟ್ಟರೆ ಏನಾಯ್ತದೋ ದೇವ್ರ ಕರುಣೆ ನಮ್ಗೆ ಪರಮಾತ್ಮನ ಆಶೀರ್ವಾದ ನಮ್ಗೆ ಸೇರಿಸ್ತದೆ. ಅಂಥ ಎಷ್ಟೇ ಏನೇ ಮಾಡಿರಲಿ, ಅದ್ರ ದೇವರಿಗೆ ಏನು ಬೇಕಪ್ಪ? ನಿಜವಾದ ಭಕ್ತಿ ಬೇಕು. ಏನೋ ಒಂದು ಸಲ ಒಂದು ಊರಾಗ ಒಬ್ಬರು ಭಾಳ ಒಳ್ಳೆ ಕೆಲಸ ಮಾಡ್ತಿರು. ತೀರ್ಥಯಾತ್ರೆ ಹೋಗ್ತಿರು. ವರ್ಷ ಇಷ್ಟು ತೀರ್ಥಯಾತ್ರೆ ಮಾಡಿ ಬಂದ ತಿಳ್ಕೊಂಡು ಅವ್ರಿಗೆ ದೊಡ್ಡ ಸನ್ಮಾನ ಸ್ವಾಗತ ಮಾಡ್ಕೊಳ್ತೀವಿ. ಪೇಪರ್ದಾಗೆಲ್ಲ ಹಾಕ್ಕೊಳ್ತೀವಿ. ಅವರಿಗೆಲ್ಲ ತೀರ್ಥಯಾತ್ರೆ ಮಾಡಿ ಬಂದವರು ನಮ್ಮ ಜಿಲ್ಲೆಯಲ್ಲಿ ಯಾರೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲ ಎಲ್ಲ ಹೊರಟಿದ್ವಿ. ಆ ನಂತರ ದಾನ ಧರ್ಮನೂ ಮಾಡ್ತೀವಿ. ದಾನ ಧರ್ಮ ಮಾಡಿದ್ರು ಅದನ್ನು ಅವರೆಲ್ಲ ಕಡೆ ದಾನಿಸಿಲ್ಲ, ಹಂಗ ಹಿಂಗ ಅಂತ ಹೇಳ್ಕೊಳ್ತೀವಿ. ಅವ ಒಂದು ದಿವಸ ತೀರ್ಪು ಬಂದ, ಕೈಲಾಸಕ್ಕೆ ಹೋದ. ಹಂಗೆ ಕೈಲಾಸ ಯಾಕೆ ಹೋಗ್ಬೇಕು ಅಂತ ಡೈರೆಕ್ಟ್ ಕೈಲಾಸಕ್ಕೆ ಹೋಗಕ್ಕೆ ಅವ್ರಿಗೆ ಇಲ್ಲ, ನಿಮ್ಮ ಗೇಟಿಗೆ ಮುಚ್ಚದ ಅಂತ ಕೇಳೋದು. ಯಾಕೆ ನಂದು ಯಾಕೆ ಮುಚ್ತೀನಿ? ನಾನು ಧರ್ಮ ಮಾಡೀನಿ, ಸರಿ ನೋಡ್ತೀನಿ ಅಂತ ತಿಳ್ಕೊಂಡು ಅವ್ರು ನೋಡಮ್ಮ ನೀವು ಮಾಡಿದ ಸರಿ ಅದ, ಜಮ ಅದ, ಅದ್ರ ಜೊತೆ ಖರ್ಚು ಅಲ್ಲೇ ಬಿಟ್ಟಿದ್ದು. ಏನು ಖರ್ಚು ಬಿತ್ತದ? ನೀ ಪ್ರಚಾರ ನಿಮಗೆಲ್ಲ ಸನ್ಮಾನ ಮಾಡಿದ್ರು, ನಿಮಗೆಲ್ಲ ಹೊರಳಿದ್ರು, ಪ್ರಶಸ್ತಿ ಕೊಟ್ಟರು, ಪುರಸ್ಕಾರ ಕೊಟ್ಟರು, ಅದಕ್ಕೆ ಬರೋಬರಾಗ್ಯದ ಅಂತ ಹೇಳೋದು.
ಮತ್ತು ದಾನ ಮಾಡಿದ್ರು ಏನು ಸನ್ಮಾನ ಶಾಲ ಆಗಬೇಕು ಎಲ್ಲ ಅಲ್ಲೇ ಆಗಿದೆ. ಅದಕ್ಕೆ ಬರೋಬರ ಅವಾಗ ಅವನಿಗೆ ಎಚ್ಚರಿಕೆ ಇದೆಲ್ಲ ಆಗಿದ್ದು ಕನ್ಸಿಡರ್ ಇದೆಲ್ಲ ಆಗಿದ್ದು ಕನ್ಸಿಡರ್ ಅವ ಅಂದ ಅಲ್ಲಿಂದ ಏನು ಮಾಡತ್ತ ಗುಪ್ತ ಮಾಡಪ್ಪ ಮಂದಿ ಏನತ್ತ ಇವೆಲ್ಲ ಬಿಟ್ಕೊಟ್ಟಾನೆ ಆದರೂ ಒಂದು ಮಾತು ಅಂತ ತಿಳ್ಕೊಳ್ಬೇಕು, ನಮ್ಮ ಮನಸ್ಸಾಕ್ಷಿಯಾಗಿ ನಾವು ಮಾಡಬೇಕು. ಕಾರ್ಯ ಮಾಡಿದ್ರೆ ಖಂಡಿತವಾಗಿಯೂ ಆ ದೇವರು ವ್ಯಸ್ತನ. ಅದಕ್ಕೆ ನೀವೆಲ್ಲರೂ ಇಲ್ಲೇನು ಮಕ್ಕಳಿಗೆ ಹಾಲು ಕುಡಿಸ್ಲಾಕ ಬಂದಿರಲ್ಲ, ಇದು ನಿಜವಾದ ನಾಗರ ಪಂಚಮಿ. ಹಬ್ಬ. ಇಂಥ ಹಬ್ಬವನ್ನು ನೀವೆಲ್ಲ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ. ಇದಕ್ಕೆ ನಾವು ಸಣ್ಣದಿಂದ ನೋಡ್ತೀವಿ, ಅದೇ ಹಿಂಗೆ ಸ್ವಲ್ಪ ಹೊಯ್ತಾರೆ. ಏನು ಮಾಡ್ತಾರೆ ಗೊತ್ತಿಲ್ಲ, ಈಗ ಮಾಡ್ತಾರೆ ಚಲ್ಕೋತ ಬರ್ತಾರೆ. ಅದೇ ಚಲ್ಲ ನಮ್ಮ ಹುಡುಗರು ಬಾಯ್ದಾಗ ಒಂದು ಹಾಕ್ತಾರೆ, ಭಾಳ ಚಲೋ ಹುಡುಗರು ಭಾಳ ಚಲೋ. ಅದಕ್ಕೆ ಹಂಗೆ ಮಾಡಬಾರ್ದು, ತಿಳಿದ ಮೇಲೆಲ್ಲ ಮಾಡಬಾರ್ದು. ಹಿಂದೇನೋ ತಿಳಿಲಾರ್ದಕ್ಕೆ ಏನೋ ಮಾಡೀವಿ, ತಿಳಿದ ಮೇಲೆಲ್ಲ ಮಾಡಬಾರ್ದು. ಅದಕ್ಕೆ ಅದೇ ಚೆಲ್ಲ ಬಂದಾಗ ಮಕ್ಕಳು ಬೈದಾಗ ಹಾಕಿದ್ರೆ ಅದು ಪುಣ್ಯ ಕೆಲಸ ಅದ. ಅದಕ್ಕೆ ಅಂತ ಕಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಬಸವರಾಜ್ ಮತ್ತು ಶ್ರೀದೇವಿಯವರ ಸುಪುತ್ರನಾದ ಶಮಿತ್ರ ನಿತ್ಯ ಅವರೆಲ್ಲ ಮಕ್ಕಳಿಗೆ ಪ್ರಸಾದ ಕೊಡ್ತಾರೆ. ಅಲ್ಲಿಂದು ಯಾರೇ ತಗೊಂಡು ಬಂದಾರೆ ಅವರು. ಇಡೀ ನಮ್ಮ ಅಮೃತ ಮಹೋತ್ಸವದ ಇದನ್ನ ದಾಸೋಹವನ್ನು ಅವರೇ ಮಾಡಿದ್ದಾರೆ. ನಾವು ಭಾಳ ಕಾರ್ಯ ಮಾಡೋದು. ಅವ್ರ ಮಗಳು ನಮ್ಮ ಕಡೆ ಗುರುಕುಲ ಓದ್ತಾಳೆ, ಭಾಳ ಹುಷಾರನೂ ಓದಾರ, ಚೆನ್ನಾಗಿ ಓದ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇದೆಲ್ಲ ಅವರು ಅಕ್ಕಿ ಓದ್ತಾರ ಮತ್ತು ಅಷ್ಟೇ ಭಕ್ತಿ ಅದ. ಚಿಂತನೆಯಲ್ಲಿ ಅಷ್ಟೇ ಭಕ್ತಿ ಅದ. ಒಂದು ದಿವಸ ನಾವೊಂದು ತಿಂಗಳು ಕಣ್ಣಿನ ಆಪರೇಷನ್ ಮಾಡಿ ಅಲ್ಲಿ ಹೋಗಿಲ್ಲ, ಬಸವ ಕಲ್ಯಾಣಕ್ಕೆ ತಿಳ್ಕೊಂಡು ಅಕ್ಕಿ ಏನೋ ಇದು ಮಾಡ್ತಾರೆ. ತಂದೆ ತಾಯಿ ಹೇಳ್ಬೇಕು ರಾತ್ರಿ ಅಂದ್ರೆ ಅಷ್ಟೊಂದು ಭಕ್ತಿ ಶ್ರದ್ಧೆ ಕುಟುಂಬ ಅವ್ರಿಗೆಲ್ಲ ಅಂಥ ಗುರುವಿನ ಬಗ್ಗೆ, ಸಂತರ ಬಗ್ಗೆ, ಶರಣರ ಬಗ್ಗೆ, ಮಹಾತ್ಮರ ಬಗ್ಗೆ ಎಲ್ಲ ಗುರುಗಳು ಅವ್ರ ಮನೆಗೆ ಬರ್ತಾರೆ. ಆ ಭಾಗದ ಅನೇಕ ಗುರುಗಳು ಅವ್ರ ಮನೆಗೆ ಬರ್ತಾರೆ. ಈಗ ಪೂರ್ವ ಬಂದಾಗ ಮುಂಚೆನೇ 7 ಗಂಟೆಗೆ ಕೇಳ್ತಾರೆ. ಮೊದಲು ಸಂಜೆ 7 ಗಂಟೆಗೆ ಕೇಳ್ತಾರೆ. ಆಮೇಲೆ ಈಗ ಅಲ್ಲ ನಾವೊಬ್ಬರು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ಅಂದರೆ ನಮ್ಮ ಮನೆಯವರು ಮಗ ಚೇತನ ಚಂದ ಬಸವರಾಜ್ ಗೋಡ್ಕೆದು ಅವ್ರ ಮನೆಗೆ ಭಾಳ ಚಲೋ ಸಂಗೀತ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿಲ್ಲ. ಚಲೋ ಮಾಡಿ ಆಡ್ಲಕಟ್ಟೆ ಅದಕ್ಕೆ ಒಳ್ಳೆ ರೀತಿಯಿಂದ ಹಾಡಲಿಕ್ಕೆ ಖುಷಿ ಜನ
ಮುಂಚಿತವಾಗಿ ಚೆನ್ನಾಗಿ ಆಡ್ತಾರೆ. ಇದೇ ರೀತಿ ಪ್ರಾಕ್ಟೀಸ್ ಮಾಡೋದಾದ್ರೆ ಒಳ್ಳೆಯದಾಗ್ತದೆ. ಇವತ್ತು ಮಲ್ಲಮ್ಮ ಬಂದು ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡೋದು, ಒಳ್ಳೆ ಮಾತಾಡೋದು, ಈ ಕಂಪನಿ ಅಂತ ಹೆಂಗೆ ಶುರುವಾಯಿತು ಅನ್ನೋ ಇತಿಹಾಸ ಹೇಳೋದು ಸತ್ಯಗಳು ಒಳ್ಳೆ ಒಂದು ಪ್ರಾರಂಭ ಮಾಡಿ ಜಯಂತಿ ಇದೆ. ಅದರಾಗೆ ನಾನು ಇವರು ಗಂಡಾಧೀಶರು ಸಿದ್ದರಾಮಯ್ಯ ಪ್ರಾರಂಭ ಮಾಡಿದ್ವಿ. ಅದು ಬೆಳೆದು ಬಿಜಾಪುರ ಧಾರವಾಡ ಎಲ್ಲ ಆಗಲಿಲ್ಲ. ನಮ್ಮಲ್ಲಿ ಶರಣ ಸಾಹಿತ್ಯ ಮೇಳಾಗಿ ಆಯ್ಕೆ ಮಾಡಿ ಅವರು ಮಾಡುವ ಸೇವೆಗೆ ಸರ್ವಾಧ್ಯಕ್ಷ ಮಾಡಿದ್ದು ನಮಗೆಲ್ಲ ಭಾಳ ಖುಷಿ ಅಂದರೆ ಭಾಳ ಖುಷಿಯಾಗಿದೆ. ನಮ್ಮವರು ಮುಂದೆ ಬಂದರೆ ಅವರಿಗೆ ಎಷ್ಟು ಖುಷಿ ಆಯ್ತು ಅಂತ ಗೊತ್ತಿಲ್ಲ. ನಮಗೆ ಭಾಳ ಖುಷಿಯಾಗಿದೆ. ಅದು ಒಂದು ಹಂತಕ್ಕೆ ಬರ್ತದೆ. ಅದು ಭಾಳ ದೊಡ್ಡ ಕೆಲಸನೂ ಆಗ್ತದೆ. ಮತ್ತು ಅವ್ರಿಗೆ ನಾವು ಜೀವನದಲ್ಲಿ ತಿಳಿಸ್ಕೊಡ್ತಾರೆ. ಏನಿಲ್ಲ, ಅದು ಒಳ್ಳೆಯ ಶಿಕ್ಷಣ ಕೊಟ್ಟು ಸಾಕು. ಆ ಶಿಕ್ಷಣ ಕೂಡ ಫ್ರೀ ಶಿಕ್ಷಣ ಕೂಡ ತಯಾರಿದ್ದು ಅವ್ರಿಗೆ మనం ಏನು ಹೋಗ್ಬಾ ಅಂದ್ರೂ ಅವ್ರು ಬರೋಲ್ಲ. ಆಮೇಲೆ ಅವ್ರ ದೃಷ್ಟಿ ಮಾಡ್ಕೊಂಡು ಅವೆಲ್ಲ ಟೆಕ್ನಿಕ್ ಇರ್ತಾರೆ. ಹಂಗೆ ಮಾಡೋದು ಮಾತ್ರ ಅವ್ರು ಬರ್ತಾರೆ. ಅದಕ್ಕೆ ಮಾಡೋದು ಕಡಿಮೆ ಕೆಲಸ ಇರೋದ ಇನ್ನೂ ಭಾಳ ಆಗುತ್ತೆ. ಅದಕ್ಕೆ ಮಾಡೋದು ಸಾಕು, ಮಾಡೋದು ಭಾಳ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಮತ್ತೊಂದು ಎಲ್ಲರಿಗೂ ಶುಭ ಹಾರೈಸಿ ಸಂಸ್ಥಾನ ಕಡೆ ಬರ್ರಿ. ಸಂದೇಶ್ ವಾಲಿಯವರು ಪ್ರತಿ ವರ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಶರಣಾರ್ಥಿಗಳು ಹೇಳಿ ನಾನು ಮಾತನಾಡುತ್ತೇನೆ. ಅದೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಮಾತಾಡುತ್ತೇನೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಪೂಜ್ಯ ಅಪ್ಪಗಳವರು ನಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಮತ್ತೊಮ್ಮೆ ಪೂರ್ವಕವಾಗಿ ಸ್ವಾಗತ. ಎಲ್ಲರೂ ಹಾಕ್ಬೇಕು, ಇಲ್ಲ ನೀವು ಭೀ ಹಾಕ್ಬೇಕು. ಈ ಕಡೆ ಮಾರಿ ಮಾಡ್ರಿ, ಈ ಕಡೆ ಮಾರಿ ಮಾಡ್ರಿ.
ಹೊರಗೆ ಕೊಟ್ಟಿದ್ದೆ ಲೈನ್ ಹೆಚ್ಚು ಈಗ ಇಲ್ಲಿ ಭೀ ಕೊಟ್ರಿ ಹೋದ್ ಸರಿ ಇಲ್ಲೇ ಕೊಟ್ರಿ ಸ್ಟಾರ್ಟ್ ಮಾಡಿ ಹೊರಗೆ ಕೊಟ್ಟಿದ್ದೆ ಲೈನ್ ಚೆನ್ನೈ 681 ಅಡ್ರೆಸ್ ನೀವು ಮುಂದಕ್ಕೆ ಬರ್ರಿ ಕದು ಮುಂದಕ್ಕೆ ಬರ್ರಿ ಅವ್ರಿಬ್ಬರು ಗಣ ಹೇಳ್ತೀವಿ ಒಂದು ಸೆಕೆಂಡ್ ಸಂಗೀತ ಇದು ಸೌಟ್ ಕೊಡ್ರ ಪೂರಿ ಕೂಡ ಈ ಕಡೆ ಅದು ಕೊಟ್ಕೋತ ಮುಂದಕ್ಕೆ ನೀವು ಒಂದು ಸೈಡಿಗೆ ಹಾಕೋತ ಹೋರಿ ಅವ್ರು ಒಂದು ಸೈಡ್ ಹಾಕೋತ ಬರ್ತಾರೆ ಅದು ಸ್ವಲ್ಪ ಮುಂದಕ್ಕೆ ನೀವು ಹಾಕೋತ ಹೋರಿ ಒಂದು ಸೈಡ್ ಹಾಕೋತ ಹೋರಿ ಅವ್ರು ಒಂದು ಸೈಡ್ ಹಾಕೋತ ಬರ್ತಾರೆ ನೀವು ಕಂಟಿನ್ಯೂ ಒಂದು ಸೈಡ್ ಹಾಕೋತ ಬರ್ರಿ ಅವ್ರು ಒಂದು ಸೈಡ್ ಹಾಕ್ತಾರೆ ಸಣ್ಣ ಸಣ್ಣ ಕಿಲ್ಕಿಲಿಂದ ಭದ್ರಸ ಭದ್ರಸ್ ಒಂದು ಶಾಲ್ ಕೇಳತ್ತೀರಪ್ಪ ಶಾಲ್ ಇರಿಗೆ ಹೊಚ್ಚಲಕ್ಕೆ ಚಂದನ್ ಶಾಲ್ ಥೋಡೆ ಅಕ್ರ ಅರ್ಧ ಹಾಕು ಗಿಲಾಸ್ ದೊಡ್ಡವ ಅವ್ರಿಗೆ ಹಾಲು ಹಾಕ್ರಿ ಅವರೇ ನೀವ್ರಿಗೆ ಬಕೆಟ್ ಕೊಡ್ರಿ ಎಲ್ಲ ಅಪ್ಪರ್ ಕರ್ಲತ್ತಾರೆ ಕೊಡ್ರಿ ಅವ್ರು ಹಾಕ್ತಾರೆ ಸಣ್ಣ ಎಲ್ಲ ಅಪ್ಪರ್ ಕರ್ಲತ್ತಾರೆ ಹಾಂ ಅವ್ರು ಹಾಕ್ತಾರೆ ನಡ್ರಿ ಹಾಂ ಉಂಡಿ ಕೊಟ್ರೆ ನಾವು ನೋಡಿ ಉಂಡಿ ಬಸ್
ಭದ್ರಸ್ ಇನ್ನೂ ನಾಲ್ಕೈತ ಇವು ಬೇಡ ಅವ್ರ ಕಡೆ ಮುಂದೆ ಹೋದ್ರೆ ತೊಗೊಂಡು ಕಚ್ಚಾ ಇದ್ದಂಗೆ ಅವ. ಬೆಲ್ಲ ಶೇಂಗಾ ಮಾಡ್ಬೋದ್ರಿ ಶುಗರ್ ಅವನ್ ಶುಗರ್ಲೆಸ್ ಅವ ಸಾಕು ಸಾಕು